ಓರಿಯನ್ ಸೇವಾ ಕೃಪಾ ಟ್ರಸ್ಟ್ ವತಿಯಿಂದ ಕ್ರಿಸ್ಮಸ್ ಹಬ್ಬ ಆಚರಣೆ. ಓರಿಯನ್ ಸೇವಾ ಕೃಪಾ ಟ್ರಸ್ಟ್ ವತಿಯಿಂದ ಕ್ರಿಸ್ಮಸ್ ಹಬ್ಬ ಆಚರಣೆ ಹಾಗೂ 200 ಮಕ್ಕಳಿಗೆ ಉಡುಗೊರೆ ನೀಡುವಿಕೆ ಮತ್ತು ಆಹಾರ ಹಂಚಿಕೆ ಕಾರ್ಯವನ್ನು ಆಯೋಜನೆ ಮಾಡಲಾಗಿತ್ತು. ಗೌರಿಬಿದನೂರು ತಾಲೂಕಿನ ಚಂದನದೂರು ಗ್ರಾಮದಲ್ಲಿರುವ ಓರಿಯನ್ ಸೇವಾ ಕೃಪಾ ಸಂಸ್ಥೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಓರಿಯನ್ ಸೇವಾ ಎಂಬುದು ಕೃಪಾ ಟ್ರಸ್ಟ್ನ ಕಾರ್ಯಕಾರಿಣಿಯ ಹೆಸರು. ರೋಮನ್ ಕ್ಯಾಥೋಲಿಕ್ ಸಂಸ್ಥೆಯ ದಿ ಸನ್ಸ್ ಆಫ್ ಡಿವೈನ್ ಪ್ರಾವಿಡೆನ್ಸ್ ಭಾರತೀಯ ಶಾಲೆಯಾಗಿದೆ. ಇದನ್ನು ಸಂತ ಲೂಯಿ ಓರಿಯನ್ ಸ್ಥಾಪಿಸಿದ್ರು. ಇದು ಪ್ರತ್ಯೇಕವಾಗಿ ಅಥವಾ ಪರೋಕ್ಷವಾಗಿ ವಿವಿಧ ಚಟುವಟಿಕೆಗಳು ಮತ್ತು ಯೋಜನೆಗಳ ಮೂಲಕ ಅಂಗವೈಕಲ್ಯ ಮತ್ತು ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ವ್ಯಕ್ತಿಗಳ ಜೀವನವನ್ನು ಸುಧಾರಿಸಲು ಕೊಡುಗೆ ನೀಡುತ್ತದೆ. ದಯಾನಿಕೇತನ ಅಂಗವಿಕಲರ ಡೇ ಕೇರ್ ಸೆಂಟರ್, ಡಾನ್ ಓರಿಯನ್ ಟ್ಯೂಷನ್ ಸೆಂಟರ್ ಮತ್ತು ಫೀಡಿಂಗ್ ಪ್ರೋಗ್ರಾಂ ಮತ್ತು SNEHA ಈ ಸಂದರ್ಭದಲ್ಲಿ 200 ಮಕ್ಕಳಿಗೆ ಉಡುಗೊರೆ ನೀಡುವಿಕೆ ಮತ್ತು ಆಹಾರ ಹಂಚಿಕೆಯನ್ನು ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ 200 ಮಕ್ಕಳು ದಯಾನಿಕೇತನ ಡೇ ಕೇರ್ ಸೆಂಟರ್ ಮತ್ತು ವಿಶೇಷವಾಗಿ ವಿಕಲಚೇತನ ಮಕ್ಕಳು ದಯಾನಿಕೇತನ ಡೇ ಕೇರ್ ಸೆಂಟರ್ನ ವಿದ್ಯಾರ್ಥಿಗಳು ನೃತ್ಯ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯ ಜೊತೆಗೆ ಕ್ರಿಸ್ಮಸ್ ಕ್ಯಾರೋಲಿಂಗ್, ಬಹುಮಾನ ಉಡುಗೊರೆಗಳ ವಿತರಣೆ ಮತ್ತು 220 ಜನರಿಗೆ ಆಹಾರವನ್ನು ಹಂಚಿಕೆಯಾಯಿತು. ಈ ಸಂದರ್ಭದಲ್ಲಿ ಫಾದರ್ ಮಾರ್ಟಿನ್ ಸವಾರಿಮುತ್ತು, FDP ವಿಸಿನಲ್ ಸುಪೀರಿಯರ್ ಆದ ಭಾರತದಲ್ಲಿನ ದಿ ಸನ್ಸ್ ಆಫ್ ಡಿವೈನ್ ಪ್ರಾವಿಡೆನ್ಸ್ ಸಂಸ್ಥೆಯ ಡಾನ್ ಓರಿಯನ್ ಪ್ರಾದೇಶಿಕ ಸುಪೀರಿಯರ್ ಫಾದರ್ ಜಾರ್ಜ್ ಫರ್ನಾಂಡಿಸ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ CR ನರಸಿಂಹಮೂರ್ತಿ, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಪ್ರಕಾಶ್ ರೆಡ್ಡಿ, ದಿ ಪ್ರಾಜೆಕ್ಟ್ ವಿಷನ್ ನಿರ್ದೇಶಕ ಫಾದರ್ ಮಾರಿಯೋ, ಸೆಂಟ್ ಆನ್ ಸ್ಕೂಲ್ನ ಪ್ರಿನ್ಸಿಪಾಲ್ ಸಿಸ್ಟರ್ ರಮ್ಯಾ, ಸಿಸ್ಟರ್ ಬಿನ್ಸಿ, ಸಿಸ್ಟರ್ ಝೋನ್, ಬ್ರದರ್ ಬಾಲಕ್ರಾಂತಿ, ಬ್ರದರ್ ಅಗಸ್ಟಿನ್ ಮತ್ತು ಬ್ರದರ್ ಸುಮೋದ್ ಮುಂತಾದವರು ಉಪಸ್ಥಿತರಿದ್ದರು.